ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ಹೊಸ ರೀಲ್ಗೆ ಇವತ್ತಿನ ಏನು ತಿಳಿಸ್ಕೊಡ್ತಾ ಇದ್ದೀನಿ ಲೈಕ್ ರೀಪ್ಲಾಂಟೇಷನ್ ಮಾಡಿದ ಬಗ್ಗೆ ಹಿಂದೆ ತೋರಿಸ್ಕೊಟ್ಟಿದ್ದೀನಿ ಹಿಂದಿನ ರೀಲ್ಗಳಲ್ಲಿ. ಸೊ ಆ ಪ್ಲಾಂಟೇಷನ್ಗೆ ಲೈಕ್ ಏನು ಹೊಸ ಗಿಡಗಳಿಗೆ ಹಸುವಿನ ಗೊಬ್ಬರ ಹಾಕ್ತಿರೋದು, ಕೊಟ್ಟಿಗೆ ಗೊಬ್ಬರ ಹಾಕ್ತಿರೋಂಥದ್ದು ಒಂದೊಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಅರ್ಧ ಕುಕ್ಕೆ. ಸೊ ಏನಕ್ಕೆ ಹಾಕ್ತಿರೋ ಅಂದರೆ ಲೈಕ್ ಇಂಟಗ್ರೇಟೆಡ್ ಫಾರ್ಮಿಂಗ್ ಮಾಡೋದ್ರಿಂದ ಲೈಕ್ ಕಾಂಪ್ಲೆಕ್ಸ್ ಗೊಬ್ಬರನೂ ಹಾಕ್ತೀವಿ, ಜೊತೆಗೆ ಆರ್ಗ್ಯಾನಿಕ್ ಆಗಲೂ ಮಾಡ್ತೀವಿ. ಸೊ ಎರಡೂ ಮಾಡೋದ್ರಿಂದ ನಿಮಗೆ ಲೈಕ್ ಬೆಟರ್ ಫಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದು ಗೊಬ್ಬರ ಹಾಕೋಕ್ಕೆ ಮುಂಚೆ ಕೆಳಗಡೆ ರಾಕ್ ಯೂರೋ ಪೊಟ್ಯಾಶ್ ಹಾಕ್ಕೊಂಡಿದ್ವಿ, ಅದ್ರ ಮೇಲೆ ಈ ಗೊಬ್ಬರ ಹಾಕ್ತಾಯಿದ್ದೀವಿ. ನೋಡ್ಬೋದು ರಾಕ್ ಯೂರೋ ಪೊಟ್ಯಾಶ್ ಹಾಕಿದೆ, ಅದ್ರ ಮೇಲೆ ಲೈಕ್ ಈ ಕೊಟ್ಟಿಗೆ ಗೊಬ್ಬರ ಹಾಕ್ತಿರುವಂಥದ್ದು. ಕೊಟ್ಟಿಗೆ ಗೊಬ್ಬರ ಏನಕ್ಕೆ ಹಾಕ್ತಿದೆ ಲೈಕ್ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ, ಜೊತೆ ನಮಗೆ ಎರೆಹುಳು ಉತ್ಪತ್ತಿ ಕೂಡ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಹಾಕ್ತಿರೋದು. ಸೊ ಮುಂಚೆ ರಾಕ್ ಯೂರೋ ಪೊಟ್ಯಾಶ್ ಏನಿಗೆ ಹಾಕ್ತು ಅಂತಂದರೆ ರಾಕ್ ಯೂರೋ ಪೊಟ್ಯಾಶ್ ಹಾಕಿದ್ರೆ ಮಾಮೂಲಿ ಗಿಡ ಡೆವಲಪ್ಮೆಂಟ್ ಬೇಗ ಆಗುತ್ತೆ. ಸೊ ಕೊಟ್ಟಿಗೆ ಗೊಬ್ಬರ ನಮಗೆ ಮಿನಿಮಮ್ ಏನಿಲ್ಲ ಅಂದರೂ 3 ರಿಂದ 4 ತಿಂಗಳು ಬೇಕು ಮಣ್ಣಿಗೆ ಹಿಡಿಯೋದಕ್ಕೆ. ಹಾಗಾಗಿ ಅದ್ರ ಮೇಲ್ಗಡೆ ಇದನ್ನು ಹಾಕ್ತಿರೋದು. ಕೊಟ್ಟಿಗೆ ಗೊಬ್ಬರ ಹಾಕಿದ್ಮೇಲೆ ಅದ್ರ ಮೇಲೆ ರಾಕ್ ಯೂರೋ ಪೊಟ್ಯಾಶ್ ಹಾಕಿದ್ರೆ ಅದು ನಿಮಗೆ ಬೇರಿಗೆ ಇಳಿಯೋದಿಲ್ಲ. ಹಾಗಾಗಿ ಮುಂಚೆನೇ ಗೊಬ್ಬರ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಹಾಕ್ತಾರೆ ಅಂತ. ಇದು ಹಾಕಿದ ನಂತರ ಇದ್ರ ಮೇಲೆ ನಾವು ಹುಲ್ಲು ಮುಚ್ಚಿಬಿಟ್ಟು ಲೈಕ್ ಸ್ಪ್ರಿಂಕ್ಲರ್ ಏನು ಮೈಕ್ರೋ ಇದೆ, ಮೈಕ್ರೋ ಆನ್ ಮಾಡ್ಕೋತೀವಿ. ಅದನ್ನು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಯಾವ ಥರ ಹೇಗೆ ಅಂತ. ದನಿನ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದು ಮುಂಚೆ, ಕೊಟ್ಟಿಗೆ ಗೊಬ್ಬರಕ್ಕೆ ಮುಂಚೆ ರಾಕ್ ಯೂರೋ ಪೊಟ್ಯಾಶ್ ಹಾಕಿತ್ತು. ರಾಕ್ ಯೂರೋ ಪೊಟ್ಯಾಶ್ ಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ಅದ್ರ ಮೇಲೆ ನಿಮಗೆ ಹುಲ್ಲು ಮುಚ್ಚಿರುವಂಥದ್ದು. ಹುಲ್ಲು ಏನಕ್ಕೆ ಮುಚ್ಚಿದ್ದೀವಿ ಅಂದರೆ ಲೈಕ್ ಒಂದು ರೀಸನು ಮಾಯ್ಶ್ಚರ್ ಹೋಗಬಾರ್ದು ಅಂತ, ಮತ್ತು ಇನ್ನೊಂದು ರೀಸನು ಏನೇ ಲೈಕ್ ಕಳೆ ಗಿಳೆ ಏನು ಬುಡದಲ್ಲಿ ಹುಟ್ಟಬಾರ್ದು ಅಂತ. ಸೊ ಮೈಕ್ರೋ ಆನ್ ಆಗಿದೆ, ನೋಡ್ಬೋದು ನೀವು, ಮೈಕ್ರೋ ಹೊಡಿತಾರೆ, ಮೈಕ್ರೋ ಸ್ಪ್ರಿಂಕ್ಲರು. ಸೊ ಒಂದು ಗಿಡ ಅಂತಲ್ಲ, ಸೊ ಪ್ರತಿ ಗಿಡದ ಬಡ್ಡೆಗೂ ನಿಮಗೆ ಲೈಕ್ ಹಾಕಿರುವಂಥದ್ದು ಕಾಣ್ತಾ ಇದೆಯಲ್ಲ, ಅರೇಬಿಕಾ ಮತ್ತು ಏನು ರೋಬಸ್ಟ 2 ಗಿಡದ ಬಡ್ಡೆಗೂ ಕೂಡ ಹುಲ್ಲು ಹಾಕಿರುವಂಥದ್ದು ಕಾಣ್ತಾ ಇದೆಯಲ್ಲ, ಈ ಥರ ಫುಲ್ ಪ್ಲಾಂಟೇಷನ್ಗೆ ಲೈಕ್ ರೀಪ್ಲಾಂಟ್ ಆಗಿರುವಂಥದ್ದಕ್ಕೆ ಹುಲ್ಲು ಹಾಕಿರುವಂಥದ್ದು. ಈಗ ಹುಲ್ಲು ಹಾಕಿರುವಂಥದ್ದು ಬುಡಕ್ಕೆ.